ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಭಾರತ ಸರ್ಕಾರದ ದಿಶಾ ಸಮಿತಿ ರಾಮನಗರ ಜಿಲ್ಲೆಗೆ ನನ್ನನ್ನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ NDA ನಾಯಕರಾದಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ ಮತ್ತು CN ಮಂಜುನಾಥ್ ಲೋಕಲ್ MP ಅವ್ರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರ ನಂಬಿಕೆಗೆ ನಾನು ಅರ್ಹನಾಗಿ ಜಿಲ್ಲಾ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಕಾರ್ಯಪ್ರವೃತ್ತನಾಗ್ತೀನಿ ಅಂತ ಅಂದ್ಬಿಟ್ಟು ಈಗಾಗಲೇ ಕಳೆದ 7 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. 7 ವರ್ಷ ಆಯ್ತು ಆಗಲೇ ಚುನಾವಣೆ ನಡೆದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಈಗಾಗಲೇ 2 ವರ್ಷ ಅವಧಿ ಮುಗಿಬೇಕಾಯಿತು ಆಯ್ಕೆಯಾಗಿ ಸದಸ್ಯರುಗಳು. ಅದು ಕೋರ್ಟಲ್ಲಿರೋ ಕಾರಣದಿಂದ ಕಳೆದ BJP ಸರ್ಕಾರನೂ ವಿಳಂಬ ಮಾಡ್ತು. ಈಗ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೂ ವಿಳಂಬ ಮಾಡ್ತಾ ಬರ್ತಾ ಇದೆ ಕೋರ್ಟಲ್ಲಿರೋದ್ರಿಂದ, ನ್ಯಾಯಾಲಯದಿರೋದ್ರಿಂದ. ಈಗ ಈ ಮಂತಲ್ಲೇನೋ, ಈ ತಿಂಗಳಲ್ಲಿ ಅದು ಬಗೆಹರಿದಿರೋ ಥರ ಕಾಣ್ತಾ ಇದೆ. ಇನ್ನೊಂದು 3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ರಾಜ್ಯಾದ್ಯಂತ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಇದರಲ್ಲಿ ನಮ್ಮ NDA ಪಕ್ಷದ ಪರವಾಗಿ ಮೈತ್ರಿ ಧರ್ಮ ಪಾಲಿಸ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಹಿಡಿಯೋದ್ರಲ್ಲಿ ಅಂಥ ಕೆಲಸನ ನಾವೆರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀವಿ ಸರ್.